ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಿಶಾ ನ್ಯಾಚುರಲ್ ಎನ್ನ ಬೇಸ್ಡ್ ಹೇರ್ ಕಲರ್ನ ಯೂಸ್ ಮಾಡಿಕೊಂಡು ಹೇಗೆ ನಾನು ನಿಮಗೆ ಮನೆಯಲ್ಲಿ ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ತುಂಬ ಒಳ್ಳೆ ಕಲರ್ ಬರುತ್ತೆ. ಬ್ಲ್ಯಾಕ್ ಕಲರ್ ಬರೋದಲ್ಲದೆ ಕೂದಲು ತುಂಬ ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಆಗುತ್ತೆ. ಸೊ ಈ ಸ್ಟೆಪ್ನ ಫಾಲೋ ಮಾಡಿ ನಿಮಗೆ 100% ಒಳ್ಳೆ ರಿಸಲ್ಟ್ನ ಸಿಗುತ್ತೆ. ಇವಾಗ ನಾನು ಮೊದಲಿಗೆ ಒಂದು ಬೌಲ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಸ್ಮಾಲ್ ಕಪ್ಪಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ನಾವು 15 ರೂಪೀಸ್ ಪ್ಯಾಕೆಟ್ನ ಕಲಿಸ್ಕೊಳ್ಳೋಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಯಾವುದಾದ್ರೂ ಟೀ ಪೌಡರ್ನ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಯಾವ ಟೀ ಪೌಡರ್ನ ಯೂಸ್ ಮಾಡ್ತೀರಾ ಆ ಟೀ ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಟೀ ಪೌಡರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಈ ರೀತಿ ಚೆನ್ನಾಗಿ ಕುದ್ದೋದು ಕಲರ್ನ ಬಿಡಬೇಕು. ಅಲ್ಲಿ ತನಕ ನಾವು ಅದನ್ನು ಈ ರೀತಿ ಕುದಿಸ್ಕೊಳ್ಬೇಕು. ಸೊ ನಾವು ಈ ರೀತಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲಿಯನ್ನು ತೊಗೊಂಡಿದ್ದೀನಿ. ಅಲ್ಲಿಗೆ ನಾನಿಲ್ಲಿ ಟೀ ಡಿಕಾಕ್ಷನ್ನ ಈ ರೀತಿ ಶೋಧಿಸ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಈ ರೀತಿ ಕಲರ್ ಬಂದಿದೆ ಆ ಟೀ ಡಿಕಾಕ್ಷನ್ನ. ಸೊ ಇವಾಗ ನಾನಿಲ್ಲಿ ನಿಶಾ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನೋಡಿ ಈ ರೀತಿ 1 ಪ್ಯಾಕೆಟ್ ಫುಲ್ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ನಾವು ಈ ರೀತಿ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿ ಬೀಟ್ ಮಾಡಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಬೇಕು. ನೋಡ್ಬೋದು ನಾನು ಇವಾಗ ಈ ರೀತಿ ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ತಿದ್ದೀನಿ. ಈ ರೀತಿ ಚೆನ್ನಾಗಿ ಅದನ್ನು ನಾವು ಬೀಟ್ ಮಾಡಬೇಕು. ಸೊ ಯಾವುದೇ ರೀತಿಯಾದ ಗಂಟುಗಳಿಲ್ಲದೆ ಇರೋ ಹಾಗೆ ಅದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇವಾಗ ನೋಡ್ಬೋದು ನೀವು ನಾನು ಈ ರೀತಿ ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಕೂದಲು ಎಷ್ಟು ಬೆಳ್ಳಗಿದಾಗಿದೆ ಅಂತೇಳಿ. ಸೊ ಇಲ್ಲಿ ತುಂಬ ಡಿಫ್ರೆಂಟ್ ಕಲರ್ಸ್ಗಳಾಗಿದೆ ಕೂದಲಲ್ಲಿ. ಇವಾಗ ನಾನು ಇದನ್ನು ಅಪ್ಲೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೋಡಿ ಈ ರೀತಿ ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲೆಲ್ಲ ನಾವು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನಿಮಗೆ ಇದು ಬ್ಲ್ಯಾಕ್ ಆಗೋದಲ್ಲದೆ ತುಂಬ ಶೈನಿಂಗ್ ಕೊಡುತ್ತೆ. ಅದು ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ನಾವು ಯಾವಾಗಲೂ ಯಾವುದೇ ಮೆಹಂದಿನ ಅಪ್ಲೈ ಮಾಡಿದಾಗ ಫಸ್ಟ್ ಡೇ ನಾವು ಶಾಂಪೂನ ಯೂಸ್ ಮಾಡದೆ ಹಾಗೆ ಪ್ಲೇನ್ ವಾಟರಲ್ಲಿ ಕೂದಲನ್ನ ವಾಶ್ ಮಾಡ್ಕೋಬೇಕು. ಸೊ ಕೂದಲನ್ನ ಆ ರೀತಿ ವಾಶ್ ಮಾಡ್ಕೊಂಡಿದ್ದ ನಂತರ ಅದು ಚೆನ್ನಾಗಿ ಡ್ರೈ ಆದಮೇಲೆ ನಾವು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನಾವು ನಾರ್ಮಲಾಗಿ ಶಾಂಪೂನ ಯೂಸ್ ಮಾಡಬೇಕು. ಇವಾಗ ನಾನು ಅದನ್ನು ಅಪ್ಲೈ ಮಾಡಿ ಈ ರೀತಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ಇದನ್ನು ನಾನು 3 ಅವರ್ಸ್ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ನಾನು ಕಲಸಿ ಇಮಿಡಿಯೇಟ್ 10 ನಿಮಿಷ ಬಿಟ್ಟು ಅಪ್ಲೈ ಮಾಡಿದ್ದೆ ಮತ್ತು ಇದನ್ನು ನಾನು 3 ಅವರ್ಸ್ ಈ ರೀತಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾದ ಕಲರ್ ಬಂದಿದೆ ಅಂತ ಹೇಳಿ. ಫಸ್ಟ್ ಇದ್ದಿದ್ದ ಕಲರಿಗೂ ಇವಾಗ್ಲೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿ. ಸೊ ನೀವು ಇದೇ ಸ್ಟೆಪ್ಪನ್ನ ಫಾಲೋ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮಗೆ ರಿಸಲ್ಟ್ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ಬೋದು ನೀವು ಎಲ್ಲ ಕೂದಲು ಆಲ್ಮೋಸ್ಟ್ ಕಪ್ಪಗಾಗಿದೆ. ನೋಡ್ಬೋದು ಒಳಗಡೆ ಕೂಡ ಈ ರೀತಿ ಕಪ್ಪಗಾಗಿ ಬಂದಿದೆ. ಸೊ ನಾನು ತೋರಿಸಿರೋ ಮೆಥಡ್ನ ಟ್ರೈ ಮಾಡಿ ಹಾಗೆ ನಿಮಗೆ ರಿಸಲ್ಟ್ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.